ಇನ್ನು ಹಾಸನದ ಸ್ಟೋರಿ ನೋಡೋಣ. ಹಾಸನದಲ್ಲಿ ಮಗಳನ್ನ ತವರಿಗೆ ಕರ್ಕೊಂಡೋಗಿರ್ತಾರೆ ಅಮ್ಮ. ಇದನ್ನ ಕಂಡು ಅಳಿಯ ಸಿಟ್ಟು ಮಾಡ್ಕೊಳ್ತಾನೆ. ಸಿಟ್ಟು ಮಾಡಿಕೊಂಡು ಆತ ಏನು ಮಾಡ್ದ ಗೊತ್ತಾ? ಅಳಿಯ ರೊಚ್ಚಿಗೆದ್ಬಿಟ್ಟು ಅತ್ತೆಯ ಕಥೆಯನ್ನೇ ಮುಗಿಸ್ಬಿಟ್ಟಿದ್ದಾನೆ. ಇದಾಗಿರೋದು ಹಾಸನ ಜಿಲ್ಲೆಯ ರಾಮನಾಥಪುರದಲ್ಲಿ. ಪತ್ನಿ ಹೆಸರು ಶಮಿನಾ ಅಂತ ಹೇಳಿ. ಪತ್ನಿ ಶಮಿನಾಗೆ ನಿತ್ಯವೂ ಕಿರುಕುಳ ಕೊಡ್ತಾ ಇದ್ದಂತೆ ಮದುವೆ ಆದಾಗಿನಿಂದಲೂ. ಪತಿ ರಸೂಲ್, ಬೆಟ್ಟದಪುರದ ರಸೂಲ್ ಜೊತೆಗೆ ಶಮಿನಾ ಮದುವೆ ಆಗಿತ್ತು ಈ ಹಿಂದೆಯೇ. ಅಂದರೆ 9 ವರ್ಷ ಆಗಿತ್ತು ಮದುವೆ ಆಗಿ. 9 ವರ್ಷದಿಂದಲೂ ಪ್ರತಿನಿತ್ಯ ಒಂದಿಲ್ಲೊಂದು ವಿಚಾರಕ್ಕೆ ಜಗಳ ಆಗ್ತಾನೆ ಇತ್ತಂತೆ. ಅದಕ್ಕೆ ಅವ್ರ ತಾಯಿ ಏನು ಮಾಡ್ತಾರೆ, ಶಮಿನಾ ತಾಯಿ ತವ್ರ ಮನೆ ಕರ್ಕೊಂಡು ಹೋಗ್ಬಿಡ್ತಾರೆ ಫೈರೋಜ್ ಆಗ್ನವರು. ಪತ್ನಿಯನ್ನು ಕರ್ಕೊಂಡು ಹೋಗೋದಕ್ಕೆ ವಾಪಸ್ಸು ರಸೂಲ್ ಬರ್ತಾನೆ ಅತ್ತೆ ಮನೆಗೆ. ಇಲ್ಲ ಬಾ ಮನೆಗೆ, ನಾನು ನಿನ್ನ ಜಗಳ ಮಾಡಲ್ಲ ಹಾಗೆ ಹಿಂಗೆ ಅಂತ. ಆದರೆ ಪತ್ನಿ ಏನು ಮಾಡ್ತಾಳೆ, ನಾನು ನಿನ್ನ ಜೊತೆಗೆ ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಅದಕ್ಕೆ ಪತ್ನಿ ಮೇಲೂ ಕೂಡ ಈ ರಸೂಲ್ ಹಲ್ಲೆ ಮಾಡ್ತಾನೆ ಶಮೀನಾ ಮೇಲೆ ಚಾಕುವಿನಿಂದ. ತದನಂತರ ನಿನ್ನೆ ಸಂಜೆ ಮನೆಗೆ ಹೋಗಿ ಗಲಾಟೆ ಮಾಡಿರ್ತಾನೆ. ಆಗ ಅತ್ತೆಯನ್ನೇ ಕೊಂದು ಎಸ್ಕೇಪ್ ಆಗಿಬಿಡ್ತಾನೆ ಈ ಅಳಿಯ ರಸೂಲ್. ಈಗ ಸದ್ಯ ಕೊಡನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ರಸೂಲ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ.